ಗಂಗಾವತಿ ತಾಲೂಕಿನಲ್ಲಿ ಕಳೆದ 3 ದಿನಗಳಿಂದ ಸುರಿದ ಮಳೆಯಿಂದಾಗಿ ಜಂಗಮರಕಲ್ಗುಡಿ, ಮರಳಿ, ಡಾಣಾಪುರ್, ಹೊಸಕೇರ, ಶ್ರೀರಾಮನಗರ, ಕಾರಟಗಿ, ಹಣವಾಳ, ಹೆಬ್ಬಾಳ ಸೇರಿದಂತೆ ಇತರೆ ಭಾಗಗಳಲ್ಲಿ ರೈತರ ಭತ್ತ ನೆಲ ಉರುಳಿದೆ. ಇದರಿಂದ ಕಂಗಾಲಾದ ರೈತನಿಗೆ ದಾರಿ ತೋರಿಸದಂತಾಗಿದೆ ಎಂದು ರೈತ ಮುಖಂಡರು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಸುಮಾರು 1 ಎಕರೆಗೆ 50ಕ್ಕೂ ಹೆಚ್ಚು ಚೀಲ ಭತ್ತವನ್ನು ಬೆಳೆಯುತ್ತೇವೆ ಎಂಬ ಉತ್ಸಾಹದಲ್ಲಿ ಇದ್ದ ರೈತರಿಗೆ ಹಿಂಗಾರು ಮಳೆ ಆತಂಕ ತಂದೊಡ್ಡಿದೆ. ರೈತರು ಎಕರೆಗೆ 35ರಿಂದ 40 ಸಾವಿರ ಮೌಲ್ಯದ ಬೆಳೆ ಹಾನಿಯಾಗಿದೆ. ಭತ್ತದ ಕಟಾವು ಹಂತಕ್ಕೆ ಬಂದಿದ್ದು ನೆಲಕ್ಕೆ ವಾಲಿದೆ. ಯಂತ್ರದಿಂದ ಭತ್ತದ ಕಟಾವು ಮಾಡಿಸಿದರೆ ಸಾಕಷ್ಟು ಸಮಯ ಹಿಡಿದು ಹೆಚ್ಚಿನ ಹಣ ವ್ಯಯ ಮಾಡಬೇಕಾಗುತ್ತದೆ ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾರಿ ದೆಹಲಿಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ದೊಡ್ಡ ಭರಮಣ್ಣ ಪತ್ರಿಕಾ ಪ್ರಕಟಣೆಯ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಸುಮಾರು ಒಂದೇ ಕಡೆಗೆ 30ರಿಂದ 40 ಸಾವಿರ ಪರಿಹಾರ ನೀಡಬೇಕೆಂದು ಪತ್ರಿಕಾ ಪ್ರಕಟಣೆ ಮೂಲಕ ಒತ್ತಾಯಿಸಿದ್ದಾರೆ. ಈ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಮತ್ತು ಕಾಟಗಿ ತಾಲೂಕಿನಾದ್ಯಂತ ಒಂದು ವಾರದಿಂದ ಸುರಿದಂಥ ಮಳೆಯಿಂದಾಗಿ ಸುಮಾರು ಎಕರೆಗಳಲ್ಲಿ ಬೆಳೆದಂಥ ಒಂದು ಭತ್ತವು ಇವತ್ತು ನೆಲ ಕಚ್ಚಿರುತ್ತದೆ. ಈ ಒಂದು ಎಕರೆಗೆ ಸುಮಾರು 35ರಿಂದ 45 ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾನೆ ರೈತ. ನೋಡಿ, ಹೋದ ವರ್ಷ ಸಹಿತ ಇದೇ ಥರ ಆಗಿದೆ. ನಮಗೆ ಇದೇ ಬೆಳೆ ಲಾಸ್ ಆಗಿಬಿಟ್ಟು ಸುಮಾರು ಬೆರಳೆಣಿಕೆ ಅಷ್ಟೇ ಜನರಿಗೆ ಪರಿಹಾರ ಒದಗ್ಸ್ಯಾರ. ಬರೀ ಆಫೀಸ್ನಾಗ ಕುಂತ್ಕೊಂಡು ಮಾತಾಡೋದಲ್ಲ ಸ್ವಾಮಿ, ನಮಗೆ ಈ ಸರಿಯಾದ ಒಂದು ಸರ್ವೆಯನ್ನು ಮಾಡಿ ಯಾವ್ಯಾವ ರೈತನಿಗೆ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟೆಷ್ಟು ಲಾಸ್ ಆಗಿದೆ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿ ಕೊಡುವಂಥ ಕೆಲಸ ಮಾಡ್ಬೇಕು ನೀವು. ಅದು ಬಿಟ್ಟು ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ಬೆನ್ನು ಮುರಿಬೇಡ ಕೆಲಸ ಮಾಡಬೇಡ್ರಿ ದಯವಿಟ್ಟು. ನೋಡಿ, ಒಂದೊಂದು ಸಾರಿ ರೈತನಿಗೆ ಹೆಂಗಾಗ್ತದಂದ್ರೆ ಈ ಒಂದು ಕೃಷಿಗಾರಿಕೆ ಯಾಕೆ ಮಾಡ್ತೀವಿ ಅನ್ನೋದೇ ಅಂತೇಳಿ ಅಷ್ಟು ಮನಸ್ಸಿಗೆ ಬೇಸರ ಆಗ್ತದೆ. ನೋಡಿ ಸ್ವಾಮಿ, ನೀವು ಈ ಜಿಲ್ಲೆಯ ಉಸ್ತುವಾರಿ ವಾದಂಥ ಸಚಿವರು ದಯವಿಟ್ಟು ಇದನ್ನು ಸರಿಯಾದ ರೀತಿಯಿಂದ ತನಿಖೆ ಮಾಡಿ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಕಟ್ ಮಾಡೋಣ. ಗಂಗಾವತಿ ತಾಲೂಕಿನಲ್ಲಿ ಅಲ್ಲದೆ ಇತರೆ ಜಿಲ್ಲೆ ತಾಲೂಕುಗಳಲ್ಲಿ ಭತ್ತದ ಸಮೃದ್ಧ ಬೆಳೆಗಳು ಕೈ ಸೇರುವ ಹೊತ್ತಿಗೆ ಸುಗ್ಗಿಯ ಹಿಗ್ಗಿನಿಂದ ರಾಶಿಗಳನ್ನು ಮಾಡಬೇಕು ಎನ್ನುವ ಮನಸ್ಸಿಗೆ ಅಕಾಲಿಕ ಮಳೆರಾಯ ಮಣ್ಣು ಹಾಕಿದ. ರೈತರ ಗೇಣು ಹೊಟ್ಟೆಗೆ ಮಳೆಯ ಹನಿಗಳ ನಡುವೆ ಬೆವರ ಹನಿಗಳು ಮಾಯವಾದವು. ತೆನೆ ಹೊತ್ತು ನಿಂತ ಪೈರು ನೀರು ಪಾಲಾದವು. ಮುಂದೆ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಎಂಬುದು ರೈತರ ಮನದಲ್ಲಿ ಮರುಗುತ್ತಿದ್ದನು. ಒಮ್ಮೊಮ್ಮೆ ಸುಮ್ಮನೆ ರೈತರು ಆಗಬಾರದು ಮನದಲ್ಲಿ ಅನಿಸುತ್ತಿತ್ತು. ಕೃಷಿಯ ಬಿಟ್ಟು ಏನೂ ಗೊತ್ತಿರದ ಬದುಕು. ಭೂತಾಯಿಯ ಸೇವೆ ಮಾಡಲು ನಿಂತರೆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಬರುವ ಸಮಯದಲ್ಲಿ ಮಳೆರಾಯನ ಮುನಿಸು ಸರಿದರೆ ಸರಿದು ಬಿಡು, ಜೀವನ ಸಾಗಿಸುವೆವು ವರುಣದೇವ ನೀ ಮಾಡು ಮನಸ್ಸು. ಆಫೀಸ್ಗಳಲ್ಲಿ ಕುಳಿತು ಮಾತನಾಡುವ ಕೆಲ ಅಧಿಕಾರಿಗಳು ಏನು ಗೊತ್ತು, ರೈತರ ಬದುಕು, ರೈತರಿಗೆ ಬಂದು ಒದಗಿರುವ ವಿಪತ್ತು, ಹಗಲು ರಾತ್ರಿ ಎನ್ನದೆ ಶ್ರಮಿಸಿದ ರೈತರ ಬದುಕಿಗೆ ಬಂತು ಕುತ್ತು. ಆದ ನಷ್ಟಗಳನ್ನ ಒಮ್ಮೆ ಪರಿಶೀಲಿಸಿ ಪರಿಹಾರಗಳ ಮೂಲಕ ಕೈ ಹಿಡಿದು ಕಣ್ಣೀರು ಒರೆಸಿದರೆ ರೈತರಿಗೆ ಆದೀತು ಒಂದಿಷ್ಟು ಒಳಿತು. ಮಳೆಯಿಂದ ನಷ್ಟವಾದ ರೈತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಈ ಕೂಡಲೇ ಪ್ರತಿ ಎಕರೆಗೆ ಸುಮಾರು 40ರಿಂದ 50 ಸಾವಿರ ಪರಿಹಾರ ಕೊಡಿಸಬೇಕೆಂದು ಸರ್ಕಾರಕ್ಕೆ ಎಲ್ಲಾ ರೈತರ ಪರವಾಗಿ ಭರಮಣ್ಣ ಪತ್ರಿಕಾ ಪ್ರಕಟಣೆ ಮೂಲಕ ಒತ್ತಾಯಿಸಿದ್ದಾರೆ. ವರದಿ ಕೇಶವ್, ಗಂಗಾವತಿ.